ಸರ್ ಒಂದು ಉದ್ಯೋಗ ಕೊಡಿಸ್ಬೇಕು ನನಗೆ ಆ ಥರ ಒಂದು ಪತ್ರ ಕೊಟ್ಟರು. ಯಾಕೆ ಕೊಟ್ಟರು ಅಂತಂದರೆ, ಇವಾಗ ನನ್ನ ತಮ್ಮ ಹೇಳ್ತಿದ್ದ, ನಮ್ಮಪ್ಪ ಸಣ್ಣ ವಯಸ್ಸಿಂದನೂ ನಮ್ಮಪ್ಪ ಓದಿದೆ ಏನು ಮಾಡ್ದೇನೆ ಎಸ್ ಎಲ್ ಸಿಗೆ ಬಂದರು. ನಮ್ಮಪ್ಪ ಎಸ್ ಎಲ್ ಸಿಗೆ ಬಂದಾದ್ಮೇಲೆ ಅವ್ರಿಗೆ ಏನು ಜವಾಬ್ದಾರಿ ಬಂತು. ಕಷ್ಟ ಸರ್, ಅವಾಗ ಜವಾಬ್ದಾರಿ ಬಂತು. ಪರಿಹಾರ ಬಗ್ಗೆನೇ ಚರ್ಚೆ ಆಗಿದೆ, ಕೆಲಸದ ಬಗ್ಗೆನೇ ಚರ್ಚೆ ಆಗಿರೋದು ಸರ್. ಪರಿಹಾರ ಏನು ನನಗೆ ದುಡ್ಡು ಗಿಡ್ಡು ಏನೋ ಬೇಡ ಸರ್. ತೃಪ್ತಿ ಅಂದರೆ ಸರ್ ಅಷ್ಟು ಅದು ನನಗೆ ಯೂಸೇ ಇಲ್ಲ. ನನಗೆ ಆ ದುಡ್ಡು ಬೇಡವೇ ಬೇಡ ಸರ್. ಆ ದುಡ್ಡು ತಗೊಂಡು ಏನು ಮಾಡಲಿ, ಇವತ್ತಿರತ್ತೆ ನಾಳೆ ಹೋಗತ್ತೆ ದುಡ್ಡು. ಅದನ್ನು ತಗೊಂಡು ನನ್ನ ಮುಂದೆ ನನ್ನ ತಮ್ಮ ನಾನು ದುಡ್ದಿದ್ರೆ 15 ಲಕ್ಷ ಅಲ್ಲ 1 ಕೋಟಿ ಗಂಟೆ ನಾವು ದುಡ್ಡು ಮಾಡ್ತಿದ್ವಿ. 15 ಲಕ್ಷ ತಗೊಂಡು ನನಗೆ ದುಡ್ಡು ಬೇಡ ಸರ್. ನನ್ನ ನ್ಯಾಯ ಸಿಗಬೇಕಷ್ಟೇ. ನನಗೆ ನ್ಯಾಯ ಬೇಕೇ ಬೇಕು. ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾನು ಏನಾರು ಮಾಡ್ಕೊತೀನಿ. ನಾನು ಪೊಲೀಸ್ಗಳ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಇದೇ ಹೇಳ್ತಿರೋದು ಸರ್. ಇಷ್ಟೇ ನಾನು ಹೇಳೋದು. ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನನ್ನ ತಮ್ಮಗೆ ನ್ಯಾಯ ಬೇಕು. ಇವಾಗ ನನ್ನ ಕೈಯಲ್ಲಿ ಒಬ್ಬನ್ನಾರು ನನ್ನ ಕೈಯಲ್ಲಿ ನನಗೆ ಕೊಟ್ಟರೆ ನನಗೆ ಅವಾಗ ಸಮಾಧಾನ ಆಗುತ್ತೆ. ನನ್ನ ತಮ್ಮನ ಒಬ್ರನ್ನ ಸಾಯಿಸಿದ್ದಾರೆ ಅಂತಂದರೆ ನಾನು ಒಬ್ರನ್ನಾರು ನಾನು ಎಳಿಬೇಕು. ಎಳ್ದಾಗ ನನ್ನ ಮನಸ್ಸಿಗೆ ನನಗೆ ತೃಪ್ತಿ ಆಗತ್ತೆ. ಆವತ್ತಿನ ದಿನ ನನ್ನ ತಮ್ಮಗೆ ನಾನು ಪೂಜೆ ಮಾಡ್ತೀನಿ. ನೆಮ್ಮದಿಯಿಂದ ನಾನು ಪೂಜೆ ಮಾಡ್ತೀನಿ. ನನ್ನ ತಮ್ಮ ಎಲ್ಲೂ ಹೋಗಿಲ್ಲ ಅಂತ ಅಂದ್ಕೊಂಡು ನಾನು ಅವತ್ತಿನ ದಿನ ಅವ್ರಿಗೆ ಶಿಕ್ಷೆ ಆಗಿದ್ದ ನಾನು ಅವತ್ತು ಪೂಜೆ. ಇವಾಗ ನಾನು ಹೆಂಗೆ ನಮ್ಮ ತಮ್ಮ ನನ್ನ ಕಣ್ಣಿಗೆ ಹೆಂಗೆ ಕಾಣಿಸ್ತಿಲ್ವೋ ಅದೇ ಥರ ಅವ್ರ ಮಗ, ಅವ್ರು 7 ಜನ ಇದ್ದಾರಲ್ಲ, ಅವ್ರ ಮಕ್ಕಳನ್ನ ನೋಡಬಾರ್ದು. ಆ ಥರ ಆಗಬೇಕು. ನಾನು ಇವಾಗ ಜೀವಾವಧಿ ಶಿಕ್ಷೆ ಕೊಡ್ತೀನಿ ಅಂತ ಅಂತಿದ್ದಾರೆ. ಜೀವಾವಧಿ ಶಿಕ್ಷೆ ಕೊಟ್ಟರೆ ಎಷ್ಟು ದಿನ ಸರ್? ಅವ್ರ ಅಪ್ಪ ಅವ್ರ ಅಮ್ಮ ನೋಡ್ಬೋದು. ನಾನು ನನ್ನ ತಮ್ಮನ ಎಲ್ಲಿಂದ ನೋಡಲಿ? ಅವ್ರ ಅಪ್ಪ ಅವ್ರ ಅಮ್ಮ ನೋಡ್ಬೋದು. ಅವಾಗ ಅವ್ರಿಗೆ ಅಪ್ಪ ಅಮ್ಮಂಗೆ ಸ್ವಲ್ಪ ಸಮಾಧಾನ, ನಾವೆಲ್ಲಿಂದ ನೋಡಿ ಸಮಾಧಾನ ಪಟ್ಕೊಳ್ಳೋಣ. ಆ ಥರ ನಮಗೇನು ಬೇಡ. ಅವ್ರಿಗೆ ಗಲ್ ಶಿಕ್ಷೆ ಆಗಲೇಬೇಕು. ಗಲ್ ಶಿಕ್ಷೆ ಬಿಟ್ಟು ನನಗೆ ಯಾವ ಜೀವಾವಧಿ ಶಿಕ್ಷೆ ಯಾವುದು ಬೇಡ. ಒಂದೇ ಸಲ ನನ್ನ ತಮ್ಮ ಹೆಂಗೆ ಹೋಗಿ ಅವರು ಹಂಗೆ ಹೋಗ್ಬೇಕು. ಒಂದಾಯ್ತು. ಎರಡನೇದಾಗಿ ಸರ್ಕಾರದಿಂದ ನಿಮ್ಗೊಂದು ಉದ್ಯೋಗ ಸಿಗಬೇಕಾಗಿದೆ. ಈಗ ಬಡ ಕುಟುಂಬ, ತಮ್ಮ ಮಾತ್ರ ಇದ್ದ ಮನೆಗೆ, ಅಪ್ಪ ಅಮ್ಮ ಒಬ್ಬನೇ ಮಗ ಇದ್ದ. ಸರ್ ಅವ್ನು ಏನು ಹೇಳ್ತಿದ್ದ ಅಂತಂದರೆ, ನೀನು ಓದು, ನೀನು ಎಷ್ಟು ಓದ್ತೀಯೋ ಓದು, ನಿನಗೆ ಏನು ಮಾಡ್ತೀಯೋ ಮಾಡು, ನೀನು ಎಲ್ಲ ಮಾಡು, ನಾನು ಎಲ್ಲ ಮಾಡ್ತೀನಿ. ನೀನು ಕೆಲ್ಸಕ್ಕೆ ಹೋಗಿರೋ ದುಡ್ಡನ್ನು ನೀನು ಎಂಜಾಯ್ ಮಾಡು. ಎಂಜಾಯ್ ಮಾಡಿಬಿಟ್ಟು ನಿನ್ನ ದುಡ್ಡನ್ನ ನೀನು ಬೇಡ ಕಣೆ, ನೀನು ಎಂಜಾಯ್ ಮಾಡ್ಕೋ. ನಾನು ನಿನ್ನನ್ನು ನೋಡ್ಕೊತೀನಿ, ಅಪ್ಪ ಅಮ್ಮನ ನೋಡ್ಕೊತೀನಿ, ನಾನು ನೋಡ್ಕೊತೀನಿ. ಈ ಮನೆ ನಿನ್ನ ಹೆಸರಲ್ಲಿ ಬರ್ತೀನಿ. ನನ್ನ ಕಷ್ಟನೇ ಆಗಲಿ ಚಿನ್ನು, ನಾನು ಸಾಯೋ ತನಕ ನೀನು ಮಾಡಿಬಿಟ್ಟು ಸರ್ ಇಷ್ಟು ವಯಸ್ಸಿಗೆ ಅದನ್ನೆಲ್ಲ ಹೇಳ್ತಿದ್ದ. ಮಾಡಿಬಿಟ್ಟು ನೀನು ನಾನು ಚೆನ್ನಾಗಿ ನೋಡ್ಕೊತೀನಿ. ಆಮೇಲೆ ಕಾರ್ ತಗೊಳ್ಳೋಣ, ಅಪ್ಪ ಅಮ್ಮನ ಚೆನ್ನಾಗಿ ಆ ಥರ ಎಲ್ಲ ಹೇಳ್ತಿದ್ದ. ಅದೆಲ್ಲ ಹೇಳೋನು. ಇವಾಗ ನನ್ನನ್ನು ಯಾರು ನೋಡ್ಕೊತಾರೆ? ಇವಾಗ ಬೇರೆ ಕಡೆ, ನಮ್ಮ ಕಡೆ, ಬೇರೆ ಹಳ್ಳಿ ಕಡೆ ರಿಲೇಷನ್, ನೆಕ್ಸ್ಟು ಮದುವೆ, ಡಿಗ್ರಿ ಆದ ತಕ್ಷಣ ಆ ಥರ ಎಲ್ಲ ಮಾತಾಡ್ಕೊತಾರೆ. ಆದ ತಕ್ಷಣ ನಮ್ಮ ಅಪ್ಪ ನಮ್ಮ ಅಮ್ಮನ ಯಾರು ನೋಡ್ಕೋಬೇಕು? ಇವಾಗ ನಾನೇ ನೋಡ್ಕೋಬೇಕಲ್ಲ ಸರ್. ನಾನು ಎಲ್ಲೂ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ಕೈ ಮಾತ್ರ ನನ್ನ ಸಾಯೋದಂಕ ನಾನು ಬಿಡ. ನಾನು ಸಾಯಬೇಕಾದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನ ಕೈ ನಾನು ಇಟ್ಕೊಳ್ಬೇಕಾದ್ರೆ ನನಗೆ ನನ್ನ ತಮ್ಮಂಗೆ ಹೆಂಗೆ ಆಗಿದಾನೋ ಅದೇ ಥರ ನಾನು ಅವ್ನು ಹೇಳಿರೋದು ಕನಸೆಲ್ಲ ನಾನು ನೆರವೇರಿಸ್ಬೇಕು. ಅವ್ನು ಏನು ಅಂದ್ಕೊಂಡಿದ್ದ, ಅವ್ನು ಏನು ಜಾಬ್ ಮಾಡಬೇಕು ಅಂದ್ಕೊಂಡಿದ್ದ, ಅವ್ನು ಏನು ತೊಗೋಬೇಕು ಅಂದ್ಕೊಂಡಿದ್ದ, ಅದೆಲ್ಲ ನಾನು ನೆರವೇರಿಸ್ಬೇಕು ಅಂತಂದರೆ ನನಗೊಂದು ಜಾಬ್ ಬೇಕು. ಜಾಬ್ ಬೇಕೇ ಬೇಕು ಸರ್. ಸರ್ಕಾರ ಕೊಡಬೇಕು. ಸರ್ಕಾರ ಕೊಡಬೇಕು ಸರ್. ಏನಂದರೆ ಇವಾಗ ನಾನು ಸೆಕೆಂಡ್ ಇಯರ್, ಇವಾಗ ಫಸ್ಟ್ ಇಯರ್ ಡಿಗ್ರಿ. ಆಮೇಲೆ ಒಂದು ರೆಸಿಪ್ಟ್ ಕೊಡಲಿ ನನಗೆ. ಇಷ್ಟು ವಯಸ್ಸಿಗೆ ಕೆಲಸ ಕೊಡೋಕೆ ಆಗಿಲ್ಲ ಅಂತಂದ್ರೆ ನನಗೊಂದು ರೆಸಿಪ್ಟ್ ಕೊಡಲಿ. ನೆಕ್ಸ್ಟ್ ನೀನು ಡಿಗ್ರಿ ಆದಮೇಲೆ ನಾನು ಈ ಥರ ಲೆಟರ್ ಕೊಡಲಿ. ಅದಾದಮೇಲೆ ನಿನಗೆ ಕೆಲಸ ಕೊಡ್ತೀನಿ ಅಂತೇಳಿ ಒಂದು ಲೆಟ್ರು. ನಾನು ಡಿಗ್ರಿ ಆಗಿಲ್ಲ ಸರ್, ನೆಕ್ಸ್ಟ್ MBA ಮಾಡ್ತೀನಿ. MBA ಮಾಡಿಬಿಟ್ಟು ಆಮೇಲೆ ನಾನು ಕೆಲಸ ಅವ್ರು ಕೊಟ್ಟಿರೋ ಕೆಲಸನೇ ಅವ್ರು ರೀಚ್ ಮಾಡ್ತೀನಿ ಸರ್. ನಾನು ಅವ್ರ ಕಷ್ಟ ಕೆಲಸನೇ ಕೊಡಲಿ, ನಾನು ಅದನ್ನು ಮಾಡ್ತೀನಿ. ನನ್ನ ತಮ್ಮನ ಕನಸು ನೆರವೇರಿಸ್ತೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನ ನಾನು ಒಳ್ಳೆ ಮಗಳಾಗಬೇಕು, ನಾನು ಚೆನ್ನಾಗಿ ನೋಡ್ಕೊತೀನಿ. ಇಷ್ಟೇ, ಇನ್ನೇನು ಹೇಳಲ್ಲ ಸರ್. ಒಂದು ಜಾಬ್ ಕೊಡ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಇದ್ರ ಬಗ್ಗೆ ಫಸ್ಟ್ ಗಮನ ಹರಿಸ್ಬೇಕು. ಇದ್ರ ಬಗ್ಗೆ ಫಸ್ಟು ಗಮನ ಹರಿಸ್ಬೇಕು ಸರ್. ಅವರು ಇನ್ನೇನು ಕೇಳ್ಕೊಳ್ಳಲ್ಲ. ಆ ಕೆಲಸಕ್ಕಿಂತ ಅವ್ರಿಗೆ ಏನು 7 ಜನ ಇದ್ದಾರಲ್ಲ ಸರ್, ಅವ್ರಿಗೆ ಆಗಲೇಬೇಕು ಅಷ್ಟೇ.